ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತನಿಗೆ ಗಡೀಪಾರಿನ ಶಾಕ್ ಎದುರಾಗಿದೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಕಾರ್ಯಕರ್ತನಿಗೆ ಈಗ ಶಾಕ್. ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಗಡೀಪಾರಿನ ನೋಟಿಸ್ ಬಂದಿದೆ. ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತನಿಗೆ ಗಡೀಪಾರಿನ ಶಾಕ್ ಎದುರಾಗಿದೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಕಾರ್ಯಕರ್ತ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಗಡೀಪಾರು ನೋಟಿಸ್ ಬಂದಿದೆ. ಬಜರಂಗದಳ ಮಾಜಿ ಸಂಚಾಲಕ ತುಡುಕೂರು ಮಂಜುಗೆ ನೋಟಿಸ್ ಬಂದಿದೆ. ಬಿಜೆಪಿ ಜೊತೆ ಗುರುತಿಸಿಕೊಂಡ ಕಾರಣ, ಆ ಕಾರಣವನ್ನ ಕೊಟ್ಟೆ ಜಿಲ್ಲಾಡಳಿತ ನೋಟಿಸ್ ನೀಡಿದೆ. 13ನೇ ಕಾರಣವಾಗಿ ಬಿಜೆಪಿ ಪಕ್ಷದ ಹೆಸರು ಉಲ್ಲೇಖ ಆಗಿದೆ. ಮಾರ್ಚ್ 14ಕ್ಕೆ ಡಿಸಿ ಎದುರು ಹಾಜರಾಗಲು ಆ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆರೋಪಿಸಲಾಗ್ತಾ ಇದೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಈಗ ಜಿಲ್ಲಾಡಳಿತದಿಂದ ಬಂದಂತಹ ನೋಟಿಸ್. ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವ 2 ಪ್ರಕರಣ. ಬಿಜೆಪಿ ಪಕ್ಷದ ರಾಜಕೀಯ ಮಹತ್ವಾಕಾಂಕ್ಷೆ ಇದ್ದು ಈ ಕಾರಣದಿಂದ ಈಗ ಜಿಲ್ಲಾಡಳಿತದಿಂದ ನೋಟಿಸ್ ಬಂದಿದೆ. ಬಿಜೆಪಿ ಜೊತೆ ಗುರುತಿಸಿಕೊಂಡಂತಹ ಕಾರಣವನ್ನ ಆ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಸಮಯದಲ್ಲಿ ಬೇರೆ ಪಕ್ಷದಲ್ಲಿದ್ದು ಬೇರೆ ಹೋರಾಟದಲ್ಲಿದ್ದವ್ರನ್ನ ಎಮರ್ಜೆನ್ಸಿ ತಂದು ಎಲ್ಲರನ್ನೂ ಜೈಲಿಗೆ ಹಾಕೋದು, ಗಡೀಪಾರು ಮಾಡಿದ್ರು. ಸೇಮ್ ಆ್ಯಸ್ ಇಟ್ ಈಸ್ ಈ ಸರಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡೋ ಅಂತೇಳಿ ತುರ್ತು ಪರಿಸ್ಥಿತಿಯ ರೀತಿಯಲ್ಲೇ ಇವತ್ತು ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಮಾಡ್ತದೆ. ಇದಕ್ಕೆ ನಮ್ಮ ಏನು ಅಡ್ವೊಕೇಟ್ನ ಕನ್ಸಲ್ಟ್ ಮಾಡಿದ್ದೀವಿ, ಎಚ್ ಎಂ ಸುಧಾಕರ್ ಅಂತೇಳಿ. ಅವರು ಹಿರಿಯ ವಕೀಲರು ಇದ್ದಾರೆ, ಅಧ್ಯಕ್ಷರಿದ್ದಾರೆ. ಅವರು ಕೂಡ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಮಾಡಿ ಸ್ಟೇ ಮಾಡಬೇಕು ಅಂತೇಳಿ ಇದ್ದೀವಿ. ನ್ಯಾಯಾಲಯದಲ್ಲಿ ನಾವು ಇದ್ರ ಬಗ್ಗೆ ಫೈಟ್ ಮಾಡ್ತೇವೆ. ಯಾವ ಇಂದಿರಾ ಗಾಂಧಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.